ನಮಸ್ಕಾರ ಗುರು, ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಾಳು ವಾರಿಸ್ ತಂಡ UP ವಿರುದ್ಧ ಗೆದ್ದ ನಂತರ ಮಣಿಂದರ್ ಸಿಂಗ್ ಅವರು ಬೂಸ್ ತಂಡಕ್ಕೆ ಚಾಲೆಂಜ್ ಮಾಡಿದ್ರು ಅಂತ ಹೇಳಬೇಕು. ಬೆಂಗಳೂರು ಬೂಸ್ ತಂಡದ ಬಗ್ಗೆ ಮಾತಾಡಿದ್ರು ಅಂತ ಹೇಳಬೇಕು. ಏನಂತ ಮಾತಾಡಿದ್ರಪ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದವರೆ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಿನ್ನೆ UP ವಿರುದ್ಧ ಬೆಂಗಾಳು ವಾರಿಸ್ ತಂಡ ಗೆಲ್ತು ಅಂತ ಹೇಳಬೇಕು. ಅಲ್ಲಿ ಗೆದ್ದ ನಂತರ ಬೆಂಗಳೂರು ಬೂಸ್ ತಂಡದ ಬಗ್ಗೆ ಮಣಿಂದರ್ ಸಿಂಗ್ ಮಾತಾಡ್ರು ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚು ಬೆಂಗಳೂರು ಬೂಸ್ ತಂಡ ಇದೇ ವರ್ಷ ಬೆಂಗಾಳು ವಾರಿಸ್ ಮೇಲೆ ನಾವು ಸೋತಿದ್ದು ಅಂತ ಹೇಳಬೇಕು. ಈಗ ಆ ಸೇನ ತಿರ್ಸ್ಕೊಳ್ಳೇಬೇಕು ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ತೀವಿ. ಗೆದ್ದು ಸೇನ ತಿರ್ಸ್ಕೊಳ್ಳೇಬೇಕು ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನೀವಂತ ಕಾಣಿಸೋ ಕಮೆಂಟ್ ಮಾಡಿ. ಬೆಂಗಳೂರು ಬೂಸ್ ತಂಡ ಗೆಲ್ಲುತ್ತಾ ಬೆಂಗಾಳು ವಾರಿಸ್ ತಂಡ ಗೆಲ್ಲುತ್ತೆ ಅಂತ ಕಾಣಿಸೋ ಕಮೆಂಟ್ ಮಾಡಿ. ಗುರು, ಮಣಿಂದರ್ ಸಿಂಗ್ ಏನು ಹೇಳಿದ್ರಪ್ಪ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳಿದಾಯ್ತು ಅಂತಂದರೆ, ಅಂದರೆ ಬೆಂಗಳೂರು ಬೂಸ್ ಬಗ್ಗೆ ಏನು ಹೇಳಿದ್ರಪ್ಪ ಅಂತ ಹೇಳಿದಾಯ್ತು ಅಂತಂದರೆ, ನಾವು ಬೆಂಗಳೂರು ಬೂಸ್ ವಿರುದ್ಧ ಗೆದ್ದು ಸೇನ ತಿರ್ಸ್ಕೊತೀವಿ. ಇದು ಬೂಸ್ ತಂಡಕ್ಕೆ ಚಾಲೆಂಜ್ ಮಾಡ್ದಂಗೆ ಅಂತ ಅಂದ್ಕೊಳ್ಳಿ. ನಾವು ಇನ್ನೊಂದು ಮ್ಯಾಚ್ ಬೆಂಗಳೂರು ಬೂಸ್ ವಿರುದ್ಧ ಗೆಲ್ಲಲೇಬೇಕು, ಟಾಪ್ಸಲ್ಲಿ ಇರಲೇಬೇಕು ಅಂತ ನಾವು ಬೆಂಗಳೂರು ಬೂಸ್ ವಿರುದ್ಧ ಗೆಲ್ಲಲೇಬೇಕು ನಾಳಿನ ಪಂದ್ಯ ಅಂತ ಹೇಳಬೇಕು. ಮತ್ತು ನಾವು ಬೆಂಗಳೂರು ಬೂಸ್ ವಿರುದ್ಧ ನಾವು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಲಾಸ್ಟ್ ಮ್ಯಾಚ್ ಅವರು ಕೂಡ ಪಟ್ನಾ ಪೈರೇಟ್ಸ್ ವಿರುದ್ಧ ಒಳ್ಳೆ ರೀತಿಯಲ್ಲಿ ಗೆದ್ದರು ಅಂತ ಹೇಳಬೇಕು. ಕಮ್ಬ್ಯಾಕ್ ಮಾಡ್ಕೊಂಡು ಪಟ್ನಾ ಪೈರೇಟ್ಸ್ ವಿರುದ್ಧ ಗೆದ್ದರು ಅಂತ ಹೇಳಬೇಕು. ಮತ್ತು ನಾವು ಸರ್ಜಿತ್ ಮೇಲೆ ಒಂದು ಕಂಡಿಡಬೇಕು ಬೂಸ್ ತಂಡದ ಡಿಫೆನ್ಸ್ಗಳ ಮೇಲೆ. ಮತ್ತು ನಾವು ಲಾಸ್ಟ್ 5 ನಿಮಿಷದಲ್ಲಿ ಯಾವ ರೀತಿ ಬೆಂಗಳೂರು ಬೂಸ್ನ ಕಟ್ ಆಗ್ತೀವಿ, ನಾವು ಎಷ್ಟೆಲ್ಲ ಹಿಡಿದ್ರು ಯಾವ ರೀತಿ ಕಟ್ ಆಗ್ತೀವಿ ಅನ್ನೋದು ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನಾವು ಬೆಂಗಳೂರು ಬೂಸ್ ವಿರುದ್ಧ ಗೆಲ್ತು ಅಂದರೆ ಟಾಪ್ 6 ಹೋಗ್ತೀವಿ, ಅವರೆಲ್ಲ ಗೆಲ್ತು ಅಂದರೆ ಅವರು ಟಾಪ್ 6 ಹೋಗ್ತಾರೆ. ಈ ಟಾಪ್ 6 ಇದ್ದರೆ ನಾವು ಪ್ಲೇ ಆಫ್ಗೆ ಹೋಗೋ ಅದು ಸುಲಭ ಆಗುತ್ತೆ ಅಂತ ಹೇಳಬೇಕು. ಇದು ಎರಡು ತಂಡಗಳು ತುಂಬ ಕ್ರೂಷಿಯಲ್ ಆಗುತ್ತೆ. ಬೂಸ್ ತಂಡಕ್ಕೆ ಚಾಲೆಂಜ್ ಮಾಡೇ ಮಾಡ್ತೀವಿ, ನಾವು ಬೆಂಗಳೂರು ಬೂಸ್ನ ಸೋಲಿಸ್ತೀವಿ ಅಂತ ಮಾಡಿದ್ದಾರೆ ಹೇಳಿದ್ರು ಅಂತ ಹೇಳಬೇಕು. ಯಾವ ತಂಡ ಗೆಲ್ಲುತ್ತೆ? ಬೆಂಗಳೂರು ಬೂಸ್ ತಂಡ ಗೆಲ್ಲುತ್ತಾ ಬೆಂಗಾಳು ವಾರಿಸ್ ತಂಡ ಗೆಲ್ಲುತ್ತೆ? ನಿಮ್ಮ ಪ್ರಕಾರ ಕನಸು ಕಮೆಂಟ್ ಮಾಡಿ. ಆಲ್ರೆಡಿ ನಾವು ಬೆಂಗಾಳು ವಾರಿಸಿಂದ ಒಂದು ಮ್ಯಾಚ್ ಸೋತಿದ್ದೀವಿ. ಈಗ ಇನ್ನೊಂದು ಮ್ಯಾಚ್ ಸೋಲ್ಬಾರ್ದು ಗುರು. ಇದೇ ಸೀಸನಲ್ಲಿ ನಾವು ಗೆಲ್ಲಲೇಬೇಕು ಬೆಂಗಾಳು ವಾರಿಸಿದ ಅಂತ ಹೇಳ್ತೀನಿ. ಮತ್ತು ಸ್ಟಾರ್ಟಿಂಗ್ ಸೆನ್ನು ತುಂಬಾ ಬಲಿಷ್ಠವಾಗಿ ಮಾಡಬೇಕು. ಹೊಸ ಸ್ಟಾರ್ಟಿಂಗ್ ಸೆನ್ನು ಇಳಿಸಿದ್ರೆ ಯಾವುದೇ ರೀತಿ ಆಶ್ಚರ್ಯ ಇರೋದಿಲ್ಲ. ನೀವೇಂದ್ರೆ ಕನಸು ಕಮೆಂಟ್ ಮಾಡಿ. ಸ್ಟುಡಿಯೋ ಟಾಟಾ ಬಾಯ್ ಬಂದ ನಮಸ್ಕಾರ. ಜೈ ಬೆಂಗಳೂರು ಬೂಸ್. ಸರಿ, ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್.